ನೀವು ಸೀಮೆ ಇಟ್ಟಾಗ ಬಹುತೇಕ ಜನ ಹೇಳೋದು ಒಂದೇ ಮಾತು, ನೀನು ಸ್ವಾರ್ಥಿ. ಆದರೆ ಒಂದು ಪ್ರಶ್ನೆ, ಇದು ನಿಜವಾಗಿಯೂ ಸತ್ಯವೇ? ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ಸಹಿಸೋದೇ ಒಳ್ಳೆಯ ಗುಣ ಅಂತ ಕಲಿಸಿದ್ದಾರೆ. ಆದರೆ ಸೀಮೆ ಇಡುವುದೇ ನಿಜವಾದ ಸ್ವಯಂ ಪ್ರೀತಿ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಸೀಮೆ ಹೇಗೆ ನಿಮ್ಮ ರಕ್ಷಕವಾಗುತ್ತೆ ಅಂತ. ಸಮಾಜ ನಮ್ಮನ್ನು ಏನು ಕಲಿಸಿದೆ? ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಯಾವಾಗಲೂ ಹೇಳ್ತಿದ್ರು, ಮನೆಯವರು ಮುಖ್ಯ, ಹೆಚ್ಚು ಮಾತನಾಡಬೇಡ, ಸಹಿಸ್ಕೊಂಡು ಹೋಗು. ಇದು ಅಮ್ಮ ಮಾತ್ರ ಅಲ್ಲ, ಅಪ್ಪ, ಅಜ್ಜ, ಅಜ್ಜಿ, ಗುರುಗಳು, ಸುತ್ತಮುತ್ತಲಿನ ಜನರು ಎಲ್ಲರೂ ಇದೇ ಮಾತು. ಕುಟುಂಬ ಮೊದಲು, ನಿನ್ನ ಭಾವನೆಗಳು ನಂತರ. ಜಗಳ ಮಾಡಬೇಡ, ಎಲ್ಲರಿಗೂ ಹೌದು ಹೇಳು. ಹಾಗಾದರೆ ನಾನು ಏನು ಮಾಡಿದೆ? ನನ್ನ ಸಮಯ ಎಲ್ಲರಿಗಾಗಿಯೇ ಹೋಯಿತು, ನನ್ನ ಶಕ್ತಿ ಎಲ್ಲರಿಗಾಗಿಯೇ ಖರ್ಚಾಯಿತು, ನನ್ನ ಆಸೆ, ನೋವು, ಮನಸ್ಸಿನ ಮಾತು ಎಲ್ಲವನ್ನೂ ನಿಧಾನವಾಗಿ ಮರೆತೇ ಬಿಟ್ಟೆ. ಆದರೆ ಒಳಗೊಳಗೆ ಒಂದು ಪ್ರಶ್ನೆ ಕಾಡ್ತಿದ್ರು, ನನ್ನ ಮೌಲ್ಯ ಎಲ್ಲಿ? ಅಲ್ಲೇ ನನಗೆ ಅರ್ಥ ಆಯಿತು, ಈ ರೀತಿಯಲ್ಲಿ ಬದುಕೋದು ಸರಿಯಲ್ಲ. ನಿಜವಾದ ಅನುಭವ. 4ನೇ ತರಗತಿಯಲ್ಲಿ ನನಗೆ ಒಬ್ಬ ಸ್ನೇಹಿತ ಇದ್ದ. ಸುಮಾರು 5 ವರ್ಷ ನಾವು ತುಂಬ ಹತ್ತಿರವಾಗಿದ್ದೆವು. ಒಂದೇ ಮೇಜಿನಲ್ಲಿ ಕೂತು ಓದು, ಶಾಲೆ, ಮನೆ, ಆಟ ಎಲ್ಲವೂ ಜೊತೆಯೇ. ಆದರೆ ಆ ಸ್ನೇಹಿತನ ಸ್ವಭಾವ ಬೇರೆ ಆಗಿತ್ತು. ಅವನು ಹೆಚ್ಚು ಕೋಪ ಮಾಡ್ತಿದ್ದ, ನನ್ನ ಮಾತು ಕೇಳ್ತಿರ್ಲಿಲ್ಲ. ಅವಮಾನ ಮಾಡೋದು ಅವನಿಗೆ ಸಾಮಾನ್ಯವಾಗಿತ್ತು. ಒಮ್ಮೆ ಒಬ್ಬ ಗುರು ನನಗೆ ಕೇಳಿದರು, ಇವನು ಹೀಗೆ ವರ್ತಿಸಿದ್ರು ನೀನು ಇನ್ನೂ ಸ್ನೇಹ ಉಳಿಸ್ಕೊಂಡಿದ್ಯಾ ಏಕೆ? ನನ್ನ ಉತ್ತರ ಸರಳವಾಗಿತ್ತು, ನಾನು ದೂರವಾದರೆ ಅವನಿಗೆ ನೋವಾಗುತ್ತೆ, ಅದೇ ನನ್ನ ದೊಡ್ಡ ತಪ್ಪು. ಅವನ ನೋವಿನ ಭಯದಲ್ಲಿ ನಾನು ನನ್ನ ನೋವಿಗೆ ಬೆಲೆ ಕೊಡಲೇ ಇಲ್ಲ. ವರ್ಷಗಳ ಕಾಲ ಅವನು ನನ್ನನ್ನು ಹೇಗೆ ಬೇಕಾದರೂ ನಡೆದುಕೊಂಡ. ಅವನಿಗೆ ನಾನು ಸುಲಭ ಅನ್ನಿಸ್ಕೊಂಡೆ. ಒಂದು ದಿನ ಅವನು ಹೇಳಿದ ಮಾತು ನನ್ನ ಕಣ್ಣು ತೆರೆದಿತು. ಆ ಕ್ಷಣದಲ್ಲಿ ನನಗೆ ಸ್ಪಷ್ಟ ಆಯಿತು, ನಾನು ನನ್ನ ಜೀವನವನ್ನು ಅವನಿಗೆ ಕೊಟ್ಟಿದ್ದೇನೆ, ಆದರೆ ಅವನು ನನ್ನ ಜೀವನಕ್ಕೆ ಮೌಲ್ಯ ಕೊಟ್ಟಿಲ್ಲ. ಅಂದೇ ನಾನು ಸೀಮೆ ಇಟ್ಟೆ, ನನ್ನ ಮೌಲ್ಯಕ್ಕೆ ನಾನೇ ಗೌರವ ಕೊಟ್ಟೆ. ಆಮೇಲೆ ನನ್ನ ಜೀವನ ಬದಲಾಯಿತು, ಮನಸ್ಸಿಗೆ ಶಾಂತಿ ಸಿಕ್ಕಿತು. ಸೀಮೆ ಅಂದರೆ ಏನು? ಈಗ ನೀವು ಯೋಚಿಸಬಹುದು, ಸೀಮೆ ಅಂದರೆ ಸ್ವಾರ್ಥವೇ? ಪ್ರೀತಿ ಕಡಿಮೆ ಆಗ್ತಾ? ಇಲ್ಲ. ಸೀಮೆ ಅಂದರೆ ನಿಮ್ಮ ಸಮಯ, ಶಕ್ತಿ, ಪ್ರೀತಿ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಕೊಡೋದು ಸಾಧ್ಯವಿಲ್ಲ ಅನ್ನೋದನ್ನು ಅರಿತುಕೊಳ್ಳುವುದು. ಸೀಮೆ ಅಂದರೆ ನಿಮ್ಮ ಮೌಲ್ಯ, ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಸೀಮೆ ಬಗ್ಗೆ 3 ಸತ್ಯಗಳು. ಮೊದಲದು, ನಿಮ್ಮ ಇಲ್ಲ ಕೂಡ ಮುಖ್ಯ. ಹೊರಗೆ ಹೌದು ಹೇಳಿ ಒಳಗೆ ಇಲ್ಲ ಅನಿಸೋದ್ರಲ್ಲಿ ನಿಜವಾದ ಶಾಂತಿ ಇರಲ್ಲ. ಇಲ್ಲ ಹೇಳೋದು ನಿಮ್ಮ ನೈತಿಕತೆ, ನಿಮ್ಮ ಸ್ವಭಾವ. ಎರಡನೇದು, ಸೀಮೆ ಅಂದರೆ ಕಠಿಣವಾಗಿರೋದು ಅಲ್ಲ, ಕೆಲವೊಮ್ಮೆ ಮೃದು, ಕೆಲವೊಮ್ಮೆ ದೃಢ. ಪರಿಸ್ಥಿತಿಗೆ ಅನುಸಾರ ಸೀಮೆ ಬದಲಾಗಬಹುದು, ಆದರೆ ನಿಮ್ಮ ಮೌಲ್ಯ ಬದಲಾಗಬಾರ್ದು. ನಿಜವಾದವರು ನಿಮ್ಮ ಸೀಮೆಯನ್ನು ಗೌರವಿಸ್ತಾರೆ. ಮೂರನೇದು, ಸೀಮೆಯೇ ನಿಮ್ಮ ರಕ್ಷಣೆ. ಮನಸ್ಸು, ಆತ್ಮ, ಜೀವನ ಇವನ್ನೆಲ್ಲ ಉಳಿಸೋದು ಸೀಮೆಯ ಮೂಲಕವೇ. ಸೀಮೆ ಇಲ್ಲದೆ ಸಂತೋಷ ಸಾಧ್ಯವಿಲ್ಲ. ಅಂತಿಮ ಮಾತು, ಈಗೊಂದು ಪ್ರಶ್ನೆ, ನೀವು ನಿಮ್ಮ ಮೌಲ್ಯ ಉಳಿಸ್ಕೊಳ್ತೀರಾ ಅಥವಾ ಎಲ್ಲರನ್ನೂ ಖುಷಿಪಡಿಸಲು ನಿಮ್ಮನ್ನೇ ಕಳೆದುಕೊಳ್ತೀರಾ? ಸತ್ಯ ಒಂದೇ, ಸೀಮೆ ಇಡುವುದು ಸ್ವಾರ್ಥವಲ್ಲ, ಅದು ಆತ್ಮಪ್ರೀತಿ, ಅದು ಜೀವನದ ರಕ್ಷಣೆ. ಇಂಥ ವಿಷಯಗಳು ನಿಮಗೆ ಇಷ್ಟವಾದರೆ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.